ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನೋಡ್ರಿ ಮಲ್ಲಿಗೆ ಹೂವಿನ ಮಾಲೆ ಮಾಡೋದು ಹೆಂಗಂತ ಹೇಳಿ ತೋರ್ಸಾಕತ್ತೀವಿ ರೀ. ನಿಮ್ಮ ಮನೆ ಹತ್ರನೂ ಇರ್ತಾವೆ ಮಲ್ಲಿಗೆ ಹೂವಿನ ಗಿಡಗಳ ನೋಡ್ರಿ. ಹೂವಂತರೂ ಭಾಳ ಆಗಿರ್ತಾವೆ, ಆದ್ರೆ ಕಟ್ಟಕ್ಕೆ ಬರ್ತಿರಂಗಿಲ್ಲ. ಹೆಂಗೆ ಕಟ್ಟೋದಪ್ಪ ಅಂತ ಹೇಳಿ ಯೋಚನೆ ಮಾಡಾಕತ್ತಿರ್ತೀರಿ ನೋಡ್ರಿ. ಮತ್ತು ಕೊಂಡು ತೊಗೋಬೇಕಂದ್ರೆ 20 ರೂಪಾಯಿ 30 ರೂಪಾಯಿ ಮೊಳ ತೊಗೊಂಡಿರ್ತಾರೆ. ಈ ಥರ ಅದು ಬಿಡಿ ಇರ್ತೈತಿ. ಈಗ ನೋಡ್ರಿ ನಾವು ಯಾವ ಥರ ತೋರ್ಸಾಕತ್ತೀನಲ್ರಿ ಆ ಥರ ದಿಪ್ಪಂಗಿ ಮಲ್ಲಿಗೆ ಹೂವಿಂದ ಮಾಲೆ ಯಾವ ರೀತಿ ಕಟ್ಟಬೇಕು. ಮತ್ತು ನೋಡ್ರಿ ಒಂದು ಬುಟ್ಟಿ ಹೂ ಒಳಗೆ ಬರೀ ನಾವು 3 ಮೊಳ ಅಥವಾ 2 ಮೊಳ ಅಷ್ಟೇ ಆಗುವಂಗೆ ತೋರ್ಸಿವ್ರಿ. ದಿಪ್ಪಂಗಿ ಒಂದೇ ಸೇಮ ಮಧ್ಯ ಭಾಗದಾಗನ ಗಂಟೆ ಯಾವ ರೀತಿ ಬರಬೇಕು, ಹೆಂಗೆ ಬರಬೇಕು ಅಂಥೇಳಿ ನಾವು ತೋರ್ಸಿವಿ ನೋಡ್ರಿ. ನೀವು ಈ ವಿಡಿಯೋನ ಸ್ಕಿಪ್ ಮಾಡಲಾರ್ದನ್ನ ನೋಡಿದ್ರಂದ್ರೆ ನಿಮ್ಗೆ ಮಾಲೆ ಮಾಡೋದು ಹೆಂಗೆ ಅಂಥೇಳಿ ಗೊತ್ತಾಗ್ತೈತೆ ರೀ. ನೋಡಿರಿ ಮಧ್ಯ ಭಾಗ ಒಳಗನ ಗಂಟೆ ಬಿಡಬೇಕು. ಮತ್ತು ಯಾವ ರೀತಿ ಒಂದು ಪೂರ ದಾರಿನ ರೀಲ್ ಏನಿರ್ತಾರಲ್ಲ ಅದ್ರೊಳಗೆ ಏನೂ ದಾರ ಕಟ್ ಮಾಡಂಗಿಲ್ಲ ರೀ. ನಮಗೆ ಎಷ್ಟು ಬೇಕಲ್ಲ ಅಷ್ಟು ಆಟೋಮೆಟಿಕ ಅದನ್ನು ತೊಗೋಬೇಕ್ರಿ. ನೋಡಿರಿ ಎಲ್ಲಿನೂ ದಾರ ಕಟ್ ಮಾಡಲಾರ್ದನ ಮಾಲೆ ಯಾವ ರೀತಿ ಮಾಡೋದು ಅಂಥೇಳಿ ನಾವು ಮಾಡಿದ್ದನ್ನು ತೋರ್ಸಿವ್ ನೋಡ್ರಿ. ಈಗ ಈ ಹೂವನ್ನು 3 ತೊಗೊಂಡಿವ್ರಿ ನಾವು. ದಾರದ ಫಸ್ಟ್ನೇ ಏನು ತುದಿ ಇರ್ತೈತ್ರಲ್ಲ ಅಲ್ಲಿ ಈಚಿಗೆ 3 ಬಲಕ್ಕೆ 3 ಮತ್ತು ಎಡಕ್ಕೆ 3 ಇದನ್ನು ಮಾಡ್ಕೊಂಡು ಫಸ್ಟ್ ಸೈಡ್ ನಾವು ಯಾವ ಥರ ನಮ್ಮ ಕಡೆ ಮುಖ ಮಾಡಿದ ಕಡೆ ಮಲ್ಲು ಹಾಕ್ಕೊಂಡು ಈ ರೀತಿ ಎರಡೂ ಕಡೆ ಇದನ್ನು ಗಂಟು ಹಾಕಿ ಜಗ್ಬೇಕು ನೋಡ್ರಿ. ಇನ್ನೊಂದ್ಸಲ ತೋರಿಸ್ತೀವಿ ನೋಡ್ರಿ. ಹೂ ನೋಡ್ರಿ ನಿಮಗೆ ಯಾವ ರೀತಿ ಭಾಳ ಹೂ ಇದ್ದು ಅಂದ್ರೆ 3 ಹಾಕೋರಿ. ಮತ್ತು ಸ್ವಲ್ಪ ಹೂ ಇದ್ದು ಅಂದ್ರೆ ಒಂದೊಂದು ಹಾಕ್ಕೊಂಡು ನಡಿತೈತಿ, ಎರಡು ಹಾಕ್ಕೊಂಡು 4 ಹಾಕ್ಕೊಂಡು ನಡಿತೈತಿ ರೀ. ನಿಮ್ಮ ಹೂವಿನ ಇದ್ರ ಎಷ್ಟೆಷ್ಟು ನಿಮಗೆ ಮಾಲೆ ಬೇಕಲ್ಲ ಆ ರೀತಿ ಮಾಲೆ ಇದ್ರೊಳಗೆ ಮಾಡ್ಕೋಬೇಕು ನೋಡ್ರಿ. ಈಗ ನಾವಂತೂ 3 ಹಿಡಿದು ಹಾಕತ್ತೈತಿ ನೋಡ್ರಿ. ಈ ಸೈಡ ಈ ಬರೀ ಒಂದು ತಿರುವುದ್ರಿ. ಈಗ ಈ ಒಂದು ಸೈಡ ಮಲ್ಲು ಹಾಕೋದ್ರಿ. ಕ್ಲಿಯರ್ ಹೆಂಗೆ ತೋರ್ಸಾತಿದ್ದೀವಿ ರೀ. ಈ ರೀತಿ ನೀವು ನೋಡಿ ಪ್ರಾಕ್ಟೀಸ್ ಮಾಡ್ಬೇಕ್ರಿ. ಹಂಗಂತರೂ ಬರಂಗಿಲ್ಲ ರೀ. 1 ಸಲ 2 ಸಲ 3 ಸಲ ಹಂಗೆ ಪ್ರಾಕ್ಟೀಸ್ ಮಾಡಿದ್ರೇ ಅಷ್ಟು ಬರ್ತೈತೆ ರೀ. ಒಮ್ಮೆ ಮಾಡಕ್ಕೆ ಹೋದ್ರಂತರೂ ಬರಂಗೇ ಇಲ್ಲರಿ ನೋಡಿರಿ. ಒಂದು ಸಲ ಈ ರೀತಿ ಏನು ಒಂದು ಸಲ ಬರೀ ಹಂಗೆ ಸುತ್ಕೋದ್ರಿ, ಒಂದು ಸಲ ಏನೈತಿ ಮಲ್ಲು ಹಾಕೋದ್ರಿ. ಈ ರೀತಿ ಮಾಡ್ಕೋತ ನೀವು ಹೋಗ್ಬೇಕ್ರಿ. ಅದು ನೋಡ್ರಿ ಮಧ್ಯ ಭಾಗನ ಒಂದು ಸ್ವಲ್ಪ ಮಾಲೆ ಒಂದು ಸ್ವಲ್ಪ ಆತಂದ್ರೆ ಅದನ್ನು ಬಿಡಂಗಿಲ್ಲ ರೀ. ಅದನ್ನು ಪಚ್ಚಂಗಿನ ಮಧ್ಯ ಭಾಗದೊಳಗೆ ಹೆಬ್ಬಟ್ಟು ಏನಿರ್ತೈತ್ರಲ್ಲೇ ಅದರಲ್ಲೇ ಅದನ್ನು ಗಚ್ಚಂಗೆ ಹಿಡಿದು ಪೂರ ಒಂದು ಸ್ವಲ್ಪ ಗ್ರಿಪ್ ಸಿಗುತ್ತನೂ ಅದನ್ನು ಪಚ್ಚಂಗೆ ಹಿಡಿದು ಕಟ್ಕೋಬೇಕ್ರಿ. ಆಮೇಲೆ ಬಿಟ್ಟರು ನಡಿತೈತಿ. ಆದ್ರೆ ಸ್ವಲ್ಪ ಒಂದು ಅರ್ಧ ಮೊಳತನಾರೇ ನೀವು ಅದನ್ನು ನಮ್ಮ ಅಂಗೈ ಒಳಗನೆ ಹಿಡ್ಕೋಬೇಕ್ರಿ. ಅಂದ್ರೆ ದಿಬ್ಬ ಬರ್ತೈತೆ ನೋಡ್ರಿ. ಈ ರೀತಿ ಜೋಡಿಸ್ಕೋಬೇಕ್ರಿ. ಎಲ್ಲನೂ 3 ಹಾಕ್ಕೊಂಡು ಮೊದಲು ನಮ್ಮ ಸೈಡ್ ರೌಂಡ್ ಹಾಕ್ಕೊಂಡು ಆಮೇಲೆ ವಿರುದ್ಧ ಸೈಡ್ ಮಲ್ಲು ಹಾಕೋತ ಹೋಗೋದು ನೋಡ್ರಿ. ಬರೀ ದಾರವನ್ನು ಹಿಂಗೆ ತಿರುವಷ್ಟು ಹಾಕೋದ್ರಿ. ಅದನ್ನು ಅದ್ರೊಳಗೇನು ನೋಡ್ರಿ ಈ ಯಾವ ರೀತಿ ಗಂಟಂದ್ರೆ ಗಂಟು ಹಾಕಂಗಿಲ್ಲ ರೀ. ಬರೀ ಈ ರೀತಿ ಸುತ್ಕೋದ್ರಿ. ಇದನ್ನು ಮಲ್ಲು ಹಾಕ್ಕೊಳ್ಳೋದು ಇಷ್ಟನ. ನಿಮಗೆ ಎಷ್ಟು ಹೂ ಇರ್ತಾವ್ರಲ್ಲ ಪೂರ ಖಾಲಿ ಆಗೋತನೂ ಎಲ್ಲಿ ದಾರ ಕಟ್ ಮಾಡೋಂಗಿಲ್ಲ ಏನಿಲ್ಲ. ನಿಮಗೆ ಎಷ್ಟು ಬೇಕಲ್ಲ ಪೂರ ಅಲ್ಲಿ ತನಕ ಆ ರೀತಿ ಮಾಡ್ಕೋದು ನೋಡ್ರಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ನಿಮಗೆ ಚಲೋ ಅನಿಸಿತ್ತು ಅಂದ್ರೆ ನೀವು ಈ ಥರ ಟ್ರೈ ಮಾಡಿ ನೋಡಿರಿ. ಮಾಡಿದ ಬಳಿಕ ನಿಮ್ಗೆ ಹೌದು ಮಾಲೆ ಮಾಡಕ್ಕೆ ಬತ್ತಂದ್ರೆ ಬಂದೈತ್ರಿ ಅಂಥೇಳಿ ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ ನೋಡಿರಿ. ಇದೇ ರೀತಿ ನಾನು ವಿಡಿಯೋವನ್ನು ಸಪೋರ್ಟ್ ಮಾಡಿರಿ. ನೀವೆಲ್ಲ ಮಧ್ಯ ಭಾಗದಿಂದ ಯಾವ ರೀತಿ ಇದು ಗಚ್ಚಂಗೆ ಹಿಡಿದು ನೋಡ್ರಿ. ಹೆಬ್ಬಟ್ಟನ್ನು ಎಲ್ಲಿ ಬಿಡಬಾರ್ದು ರೀ. 3 ಹೂವು ತೊಗೊಂಡು ಈ ರೀತಿ ರೌಂಡ್ ಹಾಕೋಬೇಕ್ರಿ. ಈ ಬಲದ ನಿಮ್ಮ ಸೈಡ್ ಏನು ಮುಖ ಮಾಡಿ ನೀವು ಹಿಡ್ದಿರ್ತೀರಲ್ರಿ ಅದನ್ನು ಒಂದೇ ಸುತ್ತ ಹಾಕೋದು. ನಿಮ್ಮ ವಿರುದ್ಧ ಏನಿರ್ತೈತಲ್ಲ ಅದನ್ನ ಮುಳ್ಳು ಹಾಕೋತಾ ತೊಗೋಬೇಕು ನೋಡ್ರಿ. ಈ ರೀತಿ ನಿಮಗೆ ಪೂಜೆಗೆ ಮಾಲೆ ಮಾಡ್ಬೇಕಂದ್ರೆ ಎಲ್ಲಿ ಹೊರಗೆ ಹೋಗೋ ಅವಶ್ಯಕತೆ ಇಲ್ಲರಿ. ಹೂ ಇದ್ದು ಅಂದ್ರೆ ನೀವು ಮನೆಯೊಳಗನೆ ಮಾಡ್ಕೋಬೇಕ್ರಿ. ರೊಕ್ಕ ಕೊಟ್ಟು ತೊಗೊಳೋದ್ರೊಳಗೆ ಏನೂ ಇದನ್ನ ಇರ್ದಿಲ್ಲ ರೀ. ಮನೆಯೊಳಗನೆ ಎಷ್ಟಕ್ಕೂ ಹೂ ಇರ್ತಾವೆ, ಆದ್ರೆ ನಾವು ಏನೂ ತೊಗೋತೇ ಇರೋಂಗಿಲ್ಲ. ಈ ರೀತಿ ಮಾಲೆ ನೋಡ್ರಿ. ಈಗ ನಾವು ಒಂದು ಬುಟ್ಟಿ ಹೂ ಒಳಗೆ ಈ ರೀತಿ 3 ಇಂದ 4 ಮೊಳ ಹೂವಿನ ಮಾಲೆ ಮಾಡಿದೀವಿ ರೀ. ನೀವು ಇದೇ ರೀತಿ ಮಾಡಿರಿ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ರೀ. ಇದೇ ರೀತಿ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ನೋಡಿರಿ ಯಾವ ರೀತಿ ಐತಿ. ಈ ರೀತಿ ಸಮಭಾಗವಾಗಿನೇ ನಿಮ್ಗೆ ಗಂಟೆಲ್ಲ ಬರ್ಬೇಕ್ರಿ.
ಈ ರೀತಿನ ನೀವು ಮಾಡ್ಕೊಡ್ರಿ ಮನೆಯೊಳಗೆ. ಮಾಲೆ ಅದು ಮಾಡಿ ದೇವ್ರಿಗೆ ಹಾಕ್ರಿ, ಅಥವಾ ನೀವು ತಲೆಯೊಳಗೆ ಹಾಕ್ಕೊಳಕ್ಕೂ ಇದೇ ರೀತಿ ಮಾಡ್ಕೊಂಡು ಹಾಕೊಂಡ್ರೂ ನಡಿತೈತಿ. ಮಲ್ಲಿಗೆ ಹೂವಿಂದ, ಸೇವಂತಿಗೆ ಹೂವಿಂದ ಈ ರೀತಿನೇ ಬರ್ತೈತಿ. ಮತ್ತು ಬೇರೆ ಥರನೂ ಮಾಡ್ತಾರೋ, ಅದನ್ನು ಮುಂದಿನ ವೀಡಿಯೋದಾಗ ತೋರಿಸ್ತೀನಿ ರೀ. ಧನ್ಯವಾದಗಳು.